ರಸ್ತೆ ಗುಂಡಿಗಳ ಅವಾಂತರಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಶಾಲಾ ಬಸ್ ಒಂದು ಚರಂಡಿಗೆ ಬಿದ್ದಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿಗಳ ಗಂಡಾಂತರ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಸ್ಕೂಲ್ ಬಸ್ಗೆ ಅವೈಜ್ಞಾನಿಕ ಕಾಮಗಾರಿ ಕಂಟಕ ಆಗಿದೆ. ಏಕಾಏಕಿ ಚರಂಡಿಗೆ ಕುಸಿದು ಶಾಲಾ ವಾಹನ ಬಿದ್ದಿದೆ. ಬೆಂಗಳೂರಿನ ಪಣತ್ತೂರು ಬಳಿ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ಗುಂಡಿಗಳಿಂದ ಚರಂಡಿಗೆ ಬಿದ್ದಂತಹ ಮಕ್ಕಳಿದ್ದಂಥ ವಾಹನ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗುಂಡಿಯಿಂದ ತಪ್ಪಿಸಲು ಹೋಗಿ ಶಾಲಾ ವಾಹನ ಚರಂಡಿಗೆ ಬಿದ್ದಿದೆ. ನಗರದ ಕ್ರೈಸ್ಟ್ ಪಬ್ಲಿಕ್ ಶಾಲೆಗೆ ಸೇರಿದಂತಹ ಶಾಲಾ ವಾಹನ ಅದು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಮಗದೊಂದು ಗುಂಡಿಯ ಗಂಡಾಂತರ. ರಸ್ತೆಯಲ್ಲಿ ಗುಂಡಿ ಇದೆ. ಶಾಲಾ ಮಕ್ಕಳಿದ್ದಂತಹ ಶಾಲಾ ವಾಹನ ಅದು ಕ್ರೈಸ್ಟ್ ಪಬ್ಲಿಕ್ ಶಾಲೆಯದ್ದು. ರಸ್ತೆಯಲ್ಲಿ ಗುಂಡಿ ಇದೆ ಅಂತ ಡ್ರೈವರ್ ಅದನ್ನು ತಪ್ಪಿಸೋದಕ್ಕೆ ಲೆಫ್ಟ್ಗೆ ಎಳೆದಿದ್ದಾರೆ. ಅದು ಸೀದಾ ಏಕಾಏಕಿ ಹೋಗಿ ಚರಂಡಿಗೆ ಬಿದ್ದಿದೆ. ಚರಂಡಿಗೆ ಬಿದ್ದಂತಹ ಪರಿಣಾಮ ಶಾಲಾ ವಾಹನ ಆಲ್ಮೋಸ್ಟ್ ಅದರಲ್ಲಿ ಹೂತ್ಕೊಂಡಿರುವಂಥ ಒಂದು ಪರಿಸ್ಥಿತಿ. ಆದರೆ ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಆದರೆ ಈ ಥರದ ಗುಂಡಿಗಳನ್ನು ತಪ್ಪಿಸಬೇಕಾದಷ್ಟು ಬೇಗ ಅನ್ನುವಂಥ ಒಂದು ಆಕ್ರೋಶ ಮತ್ತು ಆಗ್ರಹ ಜನರದ್ದು ಹೆಚ್ಚಾಗ್ತಾ ಇದೆ.